ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನೀವು ಬೇಕಾದಷ್ಟು ಟೈಮ್ ತಗೊಳ್ಳಿ. ಇವರಿಬ್ರು ಪ್ರೀತಿ ವಿಷಯಕ್ಕೆ ಅಲ್ವಾ ನಿಮ್ಗೆ ನಮ್ಮ ಮನೆಯವ್ರ ಮೇಲೆ ಅಷ್ಟೊಂದು ಕೋಪ ಇರೋದು. ಅದಕ್ಕೆ ನೀವು ಆದಷ್ಟು ಬೇಗ ಒಂದ್ ನಿರ್ಧಾರಕ್ಕೆ ಬಂದ್ರೆ ಸಮಸ್ಯೆನ ಬಗೆಹರಿಸ್ಕೋಬಹುದು. ನೀವು ಕಲ್ಕಿಯಿಂದ ನಿಮ್ ಮಗಳನ್ನ ದೂರ ಮಾಡಿ ಒಬ್ಬ ಶ್ರೀಮಂತ ಹುಡ್ಗಂಗ್ ಕೊಟ್ಟು ಮದ್ವೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಅಲ್ಲಿ ಅವಳು ಸಂತೋಷವಾಗಿರ್ತಾಳೆ ಅಂತ ಏನ್ ಗ್ಯಾರಂಟಿ? ನಮ್ ಕಲ್ಕಿನ ಮನ್ಸಾರೆ ಪ್ರೀತಿಸಿ ಇನ್ನೊಬ್ಬನ ಜೊತೆ ಅವಳು ನಾಳೆ ಹೇಗ್ ಸಂಸಾರ ಮಾಡ್ತಾಳೆ ಹೇಳಿ? ಕಣ್ಣೀರಲ್ಲೇ ಜೀವನ ಪೂರ್ತಿ ಕೈ ತೊಳಿತಾಳೆ. ನಿಮ್ ಮಗಳಿಗೆ ಇಂಥ ಒಂದ್ ಜೀವನ ಕೊಡೋದಕ್ ನೀವ್ ಇಷ್ಟಪಡ್ತೀರಾ? ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ರು ತಾಯಿಯಾದವರು ತನ್ನ ಮಗಳು ಶ್ರೀಮಂತರ ಮನೆಗೆ ಸೇರ್ಲಿ ಅನ್ನೋದಕ್ಕಿಂತ ಖುಷಿಯಾಗಿ ನೆಮ್ಮದಿಯಾಗಿರ್ಲಿ ಅಂತ ಆಸೆ ಪಡ್ತಾರೆ. ನೀವು ಅದೇ ರೀತಿ ಆಸೆ ಪಡ್ತೀರಾ ಅಂತ ನಾನು ಅನ್ಕೋತೀನಿ. ನಿಮ್ ಮಗಳು ಖುಷಿ ನೆಮ್ಮದಿ ಎಲ್ಲ ನಮ್ ಕಲ್ಕಿನೇ. ಮೇಡಮ್, ಶಾಲಿನಿ ಅಂತ ಒಳ್ಳೆ ಮನ್ಸಿರೋ ಹುಡುಗಿ ನಮ್ಮನೆಗ್ ಸೊಸೆಯಾಗಿ ಬಂದ್ರೆ ಅದು ನಮಗೂ ಒಳ್ಳೇದೆ. ಯಾಕೆ ಅವಳ ಆಸ್ತಿ ನಿಮಗ್ ಬರುತ್ತೆ ಅಂತನಾ? ಒಂದೊಳ್ಳೆ ನಿರ್ಧಾರಕ್ಕೆ ಬನ್ನಿ. ಮೇಡಮ್, ನನ್ ಮೇಲೆ ನಿಮ್ಗೇನಾದ್ರೂ ಕೋಪನಾ? ನಾನ್ ಮಾತಾಡಿದ್ ನಿಮಗಿಷ್ಟ ಆಗ್ಲಿಲ್ವಾ? ಹಾಗೆಲ್ಲ ಏನೂ ಇಲ್ಲ ರಾಧಿಕಾ. ನಿನ್ ಮದ್ವೆ ಮೊದಲು ಚೆನ್ನಾಗಾಗ್ಲಿ. ನಾನೇ ಮುಂದೆ ನಿಂತು ನಿನ್ ಮದ್ವೆ ಮಾಡ್ತೀನಿ. ಆಮೇಲೆ ಕಲ್ಕಿ ಮತ್ತೆ ಶಾಲಿನಿ ಮದ್ವೆ ಬಗ್ಗೆ ಮಾತಾಡೋಣ. ಏನಿದು? ಈ ಪಂಕಜಮ್ಮ ಪ್ಲೇಟೇ ಚೇಂಜ್ ಮಾಡ್ತಾ ಇದ್ದಾಳೆ. ರಾಧಿಕನ್ ಪರ ಮಾತಾಡ್ತಾ ಇದ್ದಾಳಲ್ಲ. ಥ್ಯಾಂಕ್ಸ್ ಮೇಡಮ್. ಬೀಗ್ತಿಯಮ್ಮ, ತುಂಬಾ ಸಂತೋಷ ಆಯ್ತು. ಈಗ ನನ್ ಮನ್ಸಿಗೊಂದು ನೆಮ್ಮದಿ ಸಿಕ್ತು. ಸರಿ ಅಮ್ಮ, ನೀವು ನಿಮ್ಮ ಆರೋಗ್ಯ ನೋಡ್ಕೊಳ್ಳಿ. ಸರಿ ಸುನೈನಾ, ನಾವೇನ್ ಬರ್ತೀವಿ. ಬರ್ತೀವಿ. ಗಮ್ಯ, ಸರಿ. ಹಾಮ, ಹೋಗಿ ಬರ್ತೀವಿ. ಸರಿ ಅಕ್ಕ. ಕಲ್ಕಿ, ಈಗ ಪಂಕಜ ಮೇಡಮ್ ಸಮಾಧಾನವಾಗಿದ್ದಾರೆ ಅಂತ ನೀನು ಶಾಲಿನಿ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ಅವ್ರಿಗೆ ಕೋಪ ಬರೋ ಹಾಗೆ ನಡ್ಕೋಬೇಡಿ. ನನ್ ಮದ್ವೆ ಮುಗಿಯೋವರೆಗೂ ನೀವಿಬ್ರು ಪರ್ಸನಲ್ ಆಗಿ ಮೀಟ್ ಆಗೋದು, ತುಂಬಾ ಕ್ಲೋಸ್ ಆಗಿ ಮಾತಾಡೋದೆಲ್ಲ ಮಾಡ್ಬೇಡಿ. ನಾನು ಏನ್ ಹೇಳ್ತೀನಿ ಅದನ್ನ ಕೇಳು, ಎಲ್ಲ ಒಳ್ಳೆ ರೀತಿಲಿ ಆಗತ್ತೆ. ಸರಿ ಅಕ್ಕ. ವಾವ್, ಹಂಗಾದ್ರೆ ನಮ್ಮನೇಲಿ ಎರಡೆರಡು ಸಂಭ್ರಮ. ಏಯ್, ಮೊದ್ಲು ಅಕ್ಕನ್ ಮದ್ವೆ ಮುಗಿಲಿ, ನೀನ್ ಆಮೇಲೆ ಕಂಗ್ರಾಟ್ಸ್ ಹೇಳು. ಸರಿ ಸರಿ, ಎಲ್ಲರೂ ಇಲ್ಲೇ ರೀ, ನಾವು ಆಟ ಕರ್ಕೊಂಡ್ಬರ್ತೀನಿ. ಅಮ್ಮ, ಇನ್ಮೇಲಾದ್ರೂ ಯಾವುದೇ ವಿಷಯಕ್ಕೆ ಬೇಗ ಕೋಪ ಮಾಡ್ಕೊಳ್ದೆ ಕೂಲಾಗಿ ಹ್ಯಾಂಡಲ್ ಮಾಡು. ನೀನ್ ಚೆನ್ನಾಗಿದ್ರೆ ತಾನೆ ನಾವೆಲ್ಲ ಚೆನ್ನಾಗಿರೋಕ್ ಸಾಧ್ಯ. ನೋಡು, ಮುಗ್ದೋಗಿರೋ ವಿಷಯದ ಬಗ್ಗೆ ಮಾತಾಡಿ ಮತ್ತೆ ಮನ್ಸನ್ನ ಹಾಳು ಮಾಡ್ಕೋಬೇಡ. ರಿಲ್ಯಾಕ್ಸ್ ಆಗಿರು. ನೀನ್ ಹೇಳ್ದಾಗೆ ರಾಧಿಕಾತ್ಗೆ ಮದ್ವೆ ಆದ್ಮೇಲೆ ಶಾಲಿನಿ ಮತ್ತೆ ಕಲ್ಕಿ ಮದ್ವೆ ಬಗ್ಗೆ ಮಾತಾಡೋಣ. ಅಲ್ಲಿವರೆಗೂ ಆರಾಮಾಗಿರು. ಶಾಲಿನಿ, ನೀನು ಕಲ್ಕಿಯಿಂದ ದೂರನೇ ಇರು. ಅಮ್ಮಂಗೆ ಅನಾವಶ್ಯಕವಾಗಿ ಟೆನ್ಷನ್ ಕೊಡ್ಬೇಡ. ಅತ್ತೆ, ತುಂಬಾ ಥ್ಯಾಂಕ್ಸ್ ಅತ್ತೆ. ಯಾಕೆ ಗಮ್ಯ, ಏನಾಯ್ತು ಅಂತ ಅಳ್ತಾ ಇದೀಯಾ? ಇಷ್ಟು ದಿನ ನನ್ನ ತವ್ರ ಮನೆಯವ್ರು ಇಲ್ಲಿಗೆ ಬಂದಾಗ ಏನಾದರೂ ಜಗಳಗಳಾಗೋದು, ಅವಮಾನಗಳಾಗೋದು.
ಮನಸ್ತಾಪ ಮಾಡ್ಕೊಂಡು ತುಂಬಾ ಸಂಕಟ ಪಟ್ಕೊಂಡು ಹೋಗ್ತಿದ್ರು. ಆದ್ರೆ ಇವತ್ತು ಎಲ್ರೂ ತುಂಬಾ ಖುಷಿಯಿಂದ ನಮ್ಮ ಮನೆಯಿಂದ ಹೋದ್ರು. ಅದಕ್ಕೆ ನನಗ್ ತುಂಬಾ ಖುಷಿ ಆಗ್ತಿದೆ ಅತ್ತೆ. ಅಬ್ಬಬ್ಬಬ್ಬಬ್ಬಬ್ಬಾ, ಜೀವನ ಪೂರ್ತಿ ಹೀಗೆ ಮೊಸಳೆ ಕಣ್ಣೀರ್ ಹಾಕೊಂಡೇ ಬಂದ್ಬಿಟ್ಲು. ಈ ಖುಷಿಗೆ ನೀವೇ ಕಾರಣ. ಇದಕ್ಕೆ ನಾನು ಕೊನೆವರೆಗೂ ಕೃತಜ್ಞಳಾಗಿರ್ತೀನಿ. ಗಮ್ಯ, ಯಾಕಮ್ಮ ಹೀಗ್ ದೊಡ್ಡ ದೊಡ್ಡ ಮಾತೆಲ್ಲ ಆಡ್ತಾ ಇದೀಯಾ? ನನ್ ಮುಂಗೋಪ ಇವತ್ತು ನನ್ನನ್ನ ಯಾವ ಪರಿಸ್ಥಿತಿಗೆ ತಂದು ನಿಲ್ಸಿದೆ ನೋಡು. ಮನುಷ್ಯ ಯಾವತ್ತೂ ಒಂದೇ ರೀತಿ ಇರಕ್ಕಾಗಲ್ಲ ಅಂತ ನನಗೆ ಅರ್ಥ ಆಯ್ತು. ಎಲ್ರೂ ಬದಲಾಗ್ಲೇಬೇಕು. ಅದಕ್ಕೆ ನನ್ನ ಮನಸ್ಸು ಇವತ್ತು ಬದಲಾಗಿದೆ. ನೀವು ಹೀಗೆ ಇದ್ಬಿಡಿ ಅತ್ತೆ, ನಮ್ಮೆಲ್ರಿಗೂ ಖುಷಿ ಆಗತ್ತೆ. ನಿಮ್ಮಿ ಬದಲಾವಣೆ ನಮಗ್ ತುಂಬಾ ಆಶ್ಚರ್ಯ ತಂದಿದೆ. ನಾವೆಲ್ಲರೂ ಸೇರಿ ನಮ್ಮ ಅಕ್ಕನ ಮದ್ವೆನ ತುಂಬಾ ಚೆನ್ನಾಗಿ ಮಾಡೋಣ ಅತ್ತೆ. ಯೋಚನೆ ಮಾಡ್ಬೇಡ ಗಮ್ಯ, ಊರಿನ ಜನ ಎಲ್ಲ ಹಾಡಿ ಹೋಗ್ಲೇಬೇಕು. ಆ ರೀತಿ ನಾನೇ ಮುಂದೆ ನಿಂತು ರಾಧಿಕನ್ ಮದ್ವೆನ ನಡೆಸ್ಕೊಡ್ತೀನಿ. ಅವಳು ನನ್ನ ಜೀವ ಉಳಿಸಿದ್ಲು ಅನ್ನೋ ಕಾರಣಕ್ಕೆ ನಾನು ಇದೆಲ್ಲ ಮಾಡ್ತಿಲ್ಲ. ಇದು ನನ್ನ ಕರ್ತವ್ಯ ಅನ್ಕೊಂಡ್ ಮಾಡ್ತೀನಿ. ತುಂಬಾ ಥ್ಯಾಂಕ್ಸ್ ಅತ್ತೆ. ಥ್ಯಾಂಕ್ಸ್ ಎಲ್ಲ ಏನು ಬೇಡ, ನೀನ್ ಹೋಗಿ ರೆಸ್ಟ್ ತಗೋ. ಸರಿ ಅತ್ತೆ. ನೀನು ಹೋಗು. ಅಮ್ಮ, ನಾನು ಹೋಗಿ ಬಿಸಿನೀರು ತಗೋಬರ್ತೀನಿ. ಊಟಕ್ಕಿಂತ ಮುಂಚೆ ಟ್ಯಾಬ್ಲೆಟ್ ತಗೋಬೇಕಲ್ವಾ? ಹಲೋ ಪಂಕಜಮ್ನವ್ರೆ, ಏನ್ ಆಕ್ಟಿಂಗ್ ಮಾಡಿದ್ರಿ ನೀವು. ನಿಜ ಹೇಳ್ಬೇಕು ಅಂದ್ರೆ ನಿಮ್ಮನ್ನ ಯಾರು ಮೀರ್ಸಕ್ಕೆ ಆಗಲ್ಲ.